ಜೂನ್ 2025 ಮೇಷರಾಶಿಯವರ ತಿಂಗಳ ಭವಿಷ್ಯ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಜೂನ್ 2025 ಈ ತಿಂಗಳಲ್ಲಿ ಮೇಷರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಮೇಷರಾಶಿಯವರಿಗೆ ಈ ತಿಂಗಳು ಅವರಿಗೆ ಆಗುವಂತಹ ಲಾಭಗಳೇನು, ಅವರಿಗೆ ಆಗುವಂತಹ ಕಷ್ಟಗಳೇನು, ಅವರ ಜೀವನ ಹೇಗಿರುತ್ತೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ಮೇಷರಾಶಿಯವರಿಗೆ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗಿರುವಂತ ಒಂದು ವಿಡಿಯೋ ಆಗಿದೆ. ಆ ಕಾರಣದಿಂದ ವಿಡಿಯೋ ಕೊನೆವರೆಗೂ ಸಹ ನೋಡಿ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಮತ್ತೆ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ, ವಿಡಿಯೋ ಶುರು ಮಾಡೋಣ. ಜೂನ್ 2025 ಮೇಷರಾಶಿ. ವೀಕ್ಷಕರೇ, ಜೂನ್ 2025 ಮೇಷರಾಶಿಯವರಿಗೆ ಹೊಸ ಆರಂಭಗಳು, ಶಕ್ತಿ ಮತ್ತು ಉತ್ಸಾಹದ ತಿಂಗಳು. ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳನು ತಿಂಗಳ ಆರಂಭದಲ್ಲಿ ಸಿಂಹ ರಾಶಿಯಲ್ಲಿ ಸಂಚರಿಸುತ್ತಿದ್ದು ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳನ್ನು ಹೆಚ್ಚಿಸುತ್ತಾನೆ. ಈ ಸಮಯದಲ್ಲಿ ನೀವು ಯಾವುದೇ ಸವಾಲನ್ನು ಎದುರಿಸಲು ಸಿದ್ಧರಿರುತ್ತೀರಿ. ತಿಂಗಳ ಮಧ್ಯಭಾಗದ ನಂತರ ಕನ್ಯಾ ರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಗಮನ ಮತ್ತು ಶ್ರಮದ ಅಗತ್ಯವಿರುತ್ತದೆ. ಸೂರ್ಯನು ಮಿಥುನ ರಾಶಿಯಲ್ಲಿ ನೆಲೆಗೊಂಡಿರುವುದರಿಂದ ನಿಮ್ಮ ಸಂವಹನ ಕೌಶಲ್ಯಗಳು ಮತ್ತು ಸಾಮಾಜಿಕ ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಗುರುವು ನಿಮ್ಮ 3ನೇ ಭಾವದಲ್ಲಿರುವುದರಿಂದ ನಿಮ್ಮ ಧೈರ್ಯ, ಸಂವಹನ ಮತ್ತು ಪ್ರಯಾಣದ ವಿಷಯಗಳಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳನ್ನು ನಿರೀಕ್ಷಿಸಬಹುದು. ಶನಿಯು ನಿಮ್ಮ ವ್ಯಯ ಸ್ಥಾನದಲ್ಲಿರುವುದರಿಂದ ಖರ್ಚುಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ಮುಖ್ಯ. ರಾಹು ಮತ್ತು ಕೇತು ಅವರ ಸ್ಥಾನಗಳು ನಿಮ್ಮ ಆರೋಗ್ಯ ಮತ್ತು ಕುಟುಂಬದ ವಿಷಯಗಳಲ್ಲಿ ಕೆಲವು ಗೊಂದಲಗಳನ್ನು ಉಂಟು ಮಾಡಬಹುದು. ಆದರೆ ನಿಮ್ಮ ಧೈರ್ಯ ಮತ್ತು ವಿವೇಚನೆಯಿಂದ ನೀವು ಅವುಗಳನ್ನು ಪರಿಹರಿಸಿಕೊಳ್ಳಬಹುದು. ಹೊಸ ಆರಂಭಗಳಿಗೆ ಸಿದ್ಧರಾಗಿ. ಈ ತಿಂಗಳು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಉತ್ತಮ ಸಮಯ. ನಿಮ್ಮಲ್ಲಿರುವ ಶಕ್ತಿ ಮತ್ತು ಉತ್ಸಾಹವನ್ನು ಸಕಾರಾತ್ಮಕವಾಗಿ ಬಳಸಿ. ಸಂವಹನಕ್ಕೆ ಮಹತ್ವ ನೀಡಿ. ನಿಮ್ಮ ಮಾತು ಮತ್ತು ಸಂವಹನ ಕೌಶಲ್ಯಗಳು ಈ ತಿಂಗಳು ಬಹಳ ಮುಖ್ಯವಾಗುತ್ತವೆ. ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ಮತ್ತು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸುವುದರಿಂದ ನೀವು ಯಶಸ್ಸು ಸಾಧಿಸಬಹುದು. ಕೆಲಸದ ಮೇಲೆ ಗಮನವಿರಲಿ. ತಿಂಗಳ ಮಧ್ಯಭಾಗದ ನಂತರ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಗಮನ ಮತ್ತು ಶ್ರಮದ ಅಗತ್ಯವಿರುತ್ತದೆ. ನಿಮ್ಮ ಕಾರ್ಯಗಳನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿ. ಖರ್ಚುಗಳನ್ನು ನಿಯಂತ್ರಿಸಿ. ಶನಿಯು ವ್ಯಯ ಸ್ಥಾನದಲ್ಲಿರುವುದರಿಂದ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯ. ನಿಮ್ಮ ಹಣಕಾಸಿನ ಯೋಜನೆಯನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ತಿಂಗಳು ಉದ್ಯೋಗಸ್ಥರಿಗಾಗಿ. ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು. ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ನಿಮ್ಮನ್ನು ಮುನ್ನಡೆಸುತ್ತವೆ. ಹೊಸ ಪ್ರಾಜೆಕ್ಟ್ಗಳನ್ನು ಮುನ್ನಡೆಸುವ ಅಥವಾ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲೆ ಬರಬಹುದು. ಇದನ್ನು ಸಮರ್ಥವಾಗಿ ನಿಭಾಯಿಸಿದರೆ ನಿಮ್ಮ ಸ್ಥಾನಮಾನ ಹೆಚ್ಚಾಗಬಹುದು. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಮತ್ತು ತಂಡದ ಕೆಲಸಕ್ಕೆ ಹೆಚ್ಚಿನ ಮಹತ್ವ ನೀಡಿ. ನಿಮ್ಮ ಸಲಹೆಗಳು ಮತ್ತು ಆಲೋಚನೆಗಳು ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು. ಕೆಲಸದ ಪ್ರಯಾಣದ ಸಾಧ್ಯತೆ ಇದೆ ಮತ್ತು ಹೊಸ ಸಂಪರ್ಕಗಳು ಏರ್ಪಡಬಹುದು. ಅದು ನಿಮ್ಮ ವೃತ್ತಿ ಜೀವನಕ್ಕೆ ಉಪಯುಕ್ತವಾಗಬಹುದು. ವ್ಯಾಪಾರಸ್ಥರಿಗಾಗಿ. ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಹೊಸ ಯೋಜನೆಗಳನ್ನು ರೂಪಿಸಲು ಇದು ಉತ್ತಮ ಸಮಯ. ನಿಮ್ಮ ಧೈರ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಯಶಸ್ಸಿಗೆ ದಾರಿ ಮಾಡಿಕೊಡಬಹುದು. ಹೊಸ ಗ್ರಾಹಕರನ್ನು ಸೆಳೆಯಲು ನೀವು ಆಕ್ರಮಣಕಾರಿ ಮಾರ್ಕೆಟಿಂಗ್ ತಂತ್ರಗಳನ್ನು ಅಳವಡಿಸಿಕೊಳ್ಳಿ. ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ, ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ವಿಶ್ಲೇಷಿಸಿ. ಪಾಲುದಾರರೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಮತ್ತು ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೆ ಅವುಗಳನ್ನು ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ಈ ತಿಂಗಳು ನಿಮ್ಮ ಹಣಕಾಸಿನ ಬಗ್ಗೆ ನೋಡಿದರೆ ಈ ತಿಂಗಳು ನಿಮ್ಮ ಹಣಕಾಸು ಸ್ಥಿತಿಯಲ್ಲಿ ಸ್ಥಿರತೆ ಮತ್ತು ಸವಾಲು ಎರಡೂ ಮಿಶ್ರವಾಗಿವೆ. ಶನಿಯ ಪ್ರಭಾವದಿಂದ ಖರ್ಚುಗಳನ್ನು ನಿಯಂತ್ರಣದಲ್ಲಿಡಬೇಕಾಗುತ್ತದೆ. ಆದಾಯದಲ್ಲಿ ಸ್ವಲ್ಪ ಸುಧಾರಣೆಯು ಕಂಡುಬರಬಹುದು, ಆದರೆ ಅನಾವಶ್ಯಕ ವೆಚ್ಚಗಳನ್ನು ನಿಯಂತ್ರಿಸುವುದು ಅತ್ಯಂತ ಅಗತ್ಯ. ಕೆಲವು ಹಳೆಯ ಸಾಲಗಳನ್ನು ತೀರಿಸುವ ಅವಕಾಶವು ಈ ತಿಂಗಳಲ್ಲಿ ಲಭ್ಯವಾಗಬಹುದು. ಪ್ರಮುಖ ಅಂಶಗಳು: ಆದಾಯ. ಉದ್ಯೋಗಸ್ಥರು ಅಥವಾ ಉದ್ಯಮಿಗಳು ಸಾಮಾನ್ಯ ಲಾಭವನ್ನು ಅನುಭವಿಸಬಹುದು.
ಕೆಲವು ಮೇಷರವರಿಗೆ ಬಡ್ಡಿದರದಿಂದ ಆದಾಯ ಅಥವಾ ಬದಲಿ ಕೆಲಸದ ಶ್ರೇಷ್ಠ ಅವಕಾಶ ಲಭಿಸಬಹುದು. ಖರ್ಚು, ಆರೋಗ್ಯ, ಕುಟುಂಬದ ಅಗತ್ಯ ವಸ್ತುಗಳು ಹಾಗೂ ವಾಹನದ ಸಂಬಂಧಿತ ತುರ್ತು ವೆಚ್ಚಗಳು ಸಂಭವಿಸಬಹುದು. ಹೂಡಿಕೆ, ಈ ತಿಂಗಳು ನೂತನ ಹೂಡಿಕೆಗಳನ್ನು ವಿರಮಿಸಿ ಹಳೆಯ ಹೂಡಿಕೆಗಳ ಮೇಲೆ ಪುನರ್ ಆಲೋಚನೆ ಮಾಡಿ. ಅತಿ ಹೆಚ್ಚು ನಷ್ಟದ ಸಾಧ್ಯತೆ ಇರುವ ಕ್ಷೇತ್ರಗಳಲ್ಲಿ ಹೂಡಿಕೆ ತಪ್ಪಿಸಬೇಕು. ಸಾಲ ಕಡವಿ, ಸಾಲವನ್ನು ತೆಗೆದುಕೊಳ್ಳಬೇಕಾದರೆ ಚಿಂತನೆಯಿಂದ ಮುಂದಾಗಬೇಕು. ಕೊನೆ ಹಂತದಲ್ಲಿ ಸಾಲ ತೀರಿಸಲು ಯೋಗ ಬರಬಹುದು, ಆದರೆ ಹೊಸ ಸಾಲ ಪ್ರಾರಂಭಿಸಬೇಡಿ. ಹಣಕಾಸು ಪರಿಸ್ಥಿತಿಯು ಈ ತಿಂಗಳಲ್ಲಿ ಉತ್ತಮವಾಗಿಲ್ಲದಿದ್ದರೂ ನಿಗದಿತ ಯೋಜನೆಯಿಂದ ನಿಯಂತ್ರಣ ಸಾಧಿಸಬಹುದು. ಸಮಯೋಚಿತ ಖರ್ಚುಗಳು ಮತ್ತು ಚಿಂತಿತ ನಿರ್ಧಾರಗಳೊಂದಿಗೆ ಹಣಕಾಸನ್ನು ಸಮತೋಲನದಿಂದ ಇಟ್ಟುಕೊಳ್ಳುವಷ್ಟು ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ತಿಂಗಳು ಆರೋಗ್ಯದಲ್ಲಿ ಮಿತವಾದ ಎಚ್ಚರಿಕೆ ಅಗತ್ಯವಿರುವ ಕಾಲವಾಗಿದೆ. ಗ್ರಹಚಾರದ ಪ್ರಭಾವದಿಂದಾಗಿ ಶರೀರದ ತಳಮಳ, ಸೊಳ್ಳೆಗಳ ಹರಡುವ ಜ್ವರಗಳು, ಇನ್ಫೆಕ್ಷನ್ಗಳು ಅಥವಾ ಹವಾಮಾನ ಬದಲಾವಣೆಯ ಪರಿಣಾಮದಿಂದ ಆಗುವ ರೋಗಗಳ ಸಾಧ್ಯತೆ ಇದೆ. ಪ್ರಮುಖ ಆರೋಗ್ಯ ಸೂಚನೆಗಳು: ತಲೆನೋವು, ನಿದ್ದೆ ಕೊರತೆ, ಮೆದುಳಿನ ಒತ್ತಡ. ಈ ತಿಂಗಳು ವಿಶೇಷವಾಗಿ ದೈಹಿಕ ಮತ್ತು ಮಾನಸಿಕ ಒತ್ತಡದಿಂದಾಗಿ ನಿದ್ದೆಯ ಕೊರತೆ, ತಲೆನೋವು ಅಥವಾ ಚಿಂತೆಗಳು ಹೆಚ್ಚಾಗಬಹುದು. ದಿನಚರಿಯನ್ನು ಸಮತೋಲನದಿಂದ ಇಟ್ಟುಕೊಳ್ಳಿ. ಆಹಾರ ಕ್ರಮದ ಎಚ್ಚರಿಕೆ: ಬಹಳವಾಗಿ ಬೀಸಿ ಅಥವಾ ಎಣ್ಣೆಯುಕ್ತ ಆಹಾರ ತಿನ್ನುವುದರಿಂದ ಜಠರದ ಸಮಸ್ಯೆಗಳು, ಆಮ್ಲಪಿತ್ತ, ಬಾಯಾರಿಕೆ ಉಂಟಾಗಬಹುದು. ತಂಪಾದ ಹಾಲು, ಮಜ್ಜಿಗೆ ಮತ್ತು ಹಸಿರು ತರಕಾರಿ ಆಹಾರ ಹೆಚ್ಚಿಸಿ. ಹವಾಮಾನ ಸಂವೇದನೆ: ಮಳೆಯ ಋತು ಆರಂಭವಾಗುವ ಈ ತಿಂಗಳಲ್ಲಿ ನೆನೆಸಿದ ಬಟ್ಟೆ ಧರಿಸುವುದು, ತಂಪಾದ ನೀರಿನಲ್ಲಿ ಹೆಚ್ಚು ಕಾಲ ಇರುವುದು ತೊಡೆ, ಕುತ್ತಿಗೆ, ನಡುಕಾಯದಲ್ಲಿ ನೋವಿಗೆ ಕಾರಣವಾಗಬಹುದು. ಅಲರ್ಜಿಗಳು ಮತ್ತು ಚರ್ಮ ಸಮಸ್ಯೆಗಳು: ಕೆಲವರಿಗೆ ಈ ವೇಳೆಯಲ್ಲಿ ಚರ್ಮದ ಹುರಿ, ಅಲರ್ಜಿ ಅಥವಾ ಪುಳಕಾದಂತೆ ತೋಚುವುದು ಸಾಧ್ಯ. ವೈದ್ಯರ ಸಲಹೆ ಬೇಗ ತೆಗೆದುಕೊಳ್ಳುವುದು ಒಳಿತು. ಮಿತವಾದ ವ್ಯಾಯಾಮ ಮತ್ತು ವಿಶ್ರಾಂತಿ: ಬೆಳಗಿನ ಹವೆಯಿಂದ ಲಾಭವಾಗಬಹುದು. ತೀವ್ರ ಶ್ರಮದ ವ್ಯಾಯಾಮಕ್ಕಿಂತ ಹೆಚ್ಚು ನಡಿಗೆ, ಪ್ರಾಣಾಯಾಮ ಉತ್ತಮ ಆಯ್ಕೆ. ಆರೋಗ್ಯ ಸಲಹೆ: ದಿನದ ಆರಂಭದಲ್ಲಿ 1 ಗ್ಲಾಸ್ ಬೆಣ್ಣೆ ಹಾಲು ಅಥವಾ ಗಂಗೆ ಬೀಜದ ಜಲ ಸೇವಿಸುವುದು ದೇಹಶುದ್ಧಿಗೆ ಸಹಾಯಕ. ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನ ಮಾಡುವವರಿಗೆ ಈ ತಿಂಗಳು ಮಾನಸಿಕ ಶಾಂತಿ ಮತ್ತು ಶಕ್ತಿಯ ಹೆಚ್ಚಳ ಸಾಧ್ಯ. ವೈದ್ಯಕೀಯ ಪುರಾತನ ಸಮಸ್ಯೆಗಳಾದ ಬೆನ್ನು ನೋವು, ಮುದ್ದುಗೋಲು ನೋವು ಅಥವಾ ಬಿಪಿ, ಶುಗರ್ನಂತಹ ಸಮಸ್ಯೆಗಳ ನಿಯಮಿತ ಪರೀಕ್ಷೆ ಅಗತ್ಯ. ಈ ತಿಂಗಳು ದೈಹಿಕ ಮಾನಸಿಕ ಸಮತೋಲನ ಕಾಪಾಡುವುದು ಮುಖ್ಯ. ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡದೆ ಮುಂಚೆಯೇ ಕ್ರಮ ತೆಗೆದುಕೊಳ್ಳುವುದರಿಂದ ಗಂಭೀರ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ತಿಂಗಳು ಕುಟುಂಬ ಸಂಬಂಧಗಳ ವಿಷಯದಲ್ಲಿ ಮಿಶ್ರ ಫಲಿತಾಂಶ ದೊರಕಬಹುದು. ಗುರು ಮತ್ತು ಶನಿಯ ಸಂಚಾರದಿಂದಾಗಿ ಕೆಲವೊಂದು ಸಂಬಂಧಗಳಲ್ಲಿ ಅಸಮಾಧಾನ, ಅಸಹಮತಿ ಅಥವಾ ಮನಸ್ತಾಪ ಉಂಟಾಗಬಹುದಾದ ಸಂದರ್ಭಗಳು ಕಂಡುಬರಬಹುದು. ನಿಮ್ಮ ಮಾತು, ನಡೆನುಡಿಗಳು ಸಂಯಮಿತವಾಗಿರಬೇಕಾದ ಸಮಯ ಇದು. ಕುಟುಂಬದೊಳಗಿನ ಪರಿಸ್ಥಿತಿ: ಹೆತ್ತವರು ಅಥವಾ ಹಿರಿಯರೊಂದಿಗೆ ಮಾತುಕತೆಗಳಲ್ಲಿ ವೈಚಾರಿಕ ಭಿನ್ನಮತ ಉಂಟಾಗಬಹುದಾದ ಸಾಧ್ಯತೆ ಇದೆ. ಆದರೂ ಆಪ್ತವಾಗಿ ಸಮಾಲೋಚನೆ ಮಾಡಿದರೆ ಮನವೊಲಿಸುವುದು ಸಾಧ್ಯವಾಗುತ್ತದೆ. ಸಹೋದರರು ಅಥವಾ ಕುಟುಂಬದ ಇತರ ಸದಸ್ಯರೊಂದಿಗೆ ಯಾವುದೇ ಆರ್ಥಿಕ ಅಥವಾ ಜಮೀನಿನ ಸಂಬಂಧಿತ ವಿಚಾರಗಳಲ್ಲಿ ಜಗಳ, ಭಿನ್ನಾಭಿಪ್ರಾಯ ಉಂಟಾಗದಂತೆ ಎಚ್ಚರಿಕೆಯಿಂದ ವರ್ತಿಸುವುದು ಅಗತ್ಯ. ಮನೆಯ ಒಳಸಂಚಾರದಲ್ಲಿ ಅಸಹನೆಯ ವಾತಾವರಣವನ್ನು ಶಾಂತವಾಗಿ ನಿಭಾಯಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ನಿಮ್ಮ ಸದ್ಯದ ಪ್ರತಿಕ್ರಿಯೆ ಕುಟುಂಬ ಶಾಂತಿಯ ಮೇಲೆ ಪ್ರಭಾವ ಬೀರುತ್ತದೆ. ವೈವಾಹಿಕ ಹಾಗೂ ಪ್ರೇಮ ಸಂಬಂಧಗಳು: ದಂಪತಿಗಳ ನಡುವೆ ಹಠ, ಚಿಂತೆ ಅಥವಾ ಶಂಕೆಯಿಂದ ಸಂಬಂಧದ ಮೇಲೆ ಪರಿಣಾಮ ಬೀರಬಹುದು. ಸಂವಹನದಲ್ಲಿ ಸ್ಪಷ್ಟತೆ ಮತ್ತು ಶ್ರದ್ಧೆ ಇರುವುದು ಬಹುಮುಖ್ಯ. ವಿವಾಹಕ್ಕೆ ಯೋಚಿಸುತ್ತಿರುವವರು ಈ ತಿಂಗಳಲ್ಲಿ ಸೌಮ್ಯ ಪ್ರಕ್ರಿಯೆಯೊಂದಿಗೆ ಮುಂದುವರಿದರೆ ಹೊಸ ಸಂಬಂಧದ ಬಗ್ಗೆ ಚರ್ಚೆ ನಡೆಸಬಹುದಾಗಿದೆ. ಪ್ರೇಮ ಸಂಬಂಧಗಳಲ್ಲಿ ಸಣ್ಣ ತಪ್ಪು ತಿಳಿವಳಿಕೆಗಳಿಂದ ದೂರವಿರುವುದು ಹಾಗೂ ಸಹಾನುಭೂತಿಯಿಂದ ವರ್ತಿಸುವುದು ಅನಿವಾರ್ಯ. ಮಕ್ಕಳೊಂದಿಗೆ ಸಂಬಂಧ: ಮಕ್ಕಳ ಆರೋಗ್ಯ ಅಥವಾ ಶಿಕ್ಷಣದ ಬಗ್ಗೆ ಕಾಳಜಿಯ ಸಂದರ್ಭಗಳು ಬರುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಗಮನವಿಟ್ಟು ಸಲಹೆ ನೀಡುವ ಶೈಲಿಯಿಂದ ನೀವು ಅವರ ವಿಶ್ವಾಸ ಗಳಿಸಬಹುದು. ಕೆಲವು ಸಂದರ್ಭದಲ್ಲಿ ಅವರು ನಿಮ್ಮ ಮಾತು ಕೇಳದಿರುವ ಅನುಭವ ಆಗಬಹುದು. ಆದರೂ ಆತುರಕ್ಕೆ ಒಳಗಾಗದೆ ಸಹನೆಯಿಂದ ಮುನ್ನಡೆದುಕೊಳ್ಳುವುದು ಫಲಕಾರಿಯಾಗುತ್ತದೆ. ಈ ತಿಂಗಳು ಕುಟುಂಬ ಹಾಗೂ ಸಂಬಂಧಗಳ ಕ್ಷೇತ್ರದಲ್ಲಿ ನಿರ್ಧಾರಗಳನ್ನು ಶಾಂತ ಮನಸ್ಸಿನಿಂದ, ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಮುಖ್ಯ. ಮಾತುಗಳ ಮೂಲಕ ಬುದ್ಧಿವಂತಿಕೆ ಪ್ರದರ್ಶಿಸಿದರೆ ಮನಸ್ತಾಪವನ್ನು ತಡೆಯುವುದು ಸಾಧ್ಯ. ಪ್ರೀತಿ, ಕಾಳಜಿ ಮತ್ತು ಶ್ರದ್ಧೆಯಿಂದ ವರ್ತಿಸಿದರೆ ನೀವು ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಬಹುದು. ವೀಕ್ಷಕರೇ, ನೀವು ಈ ತಿಂಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒತ್ತಡ, ಅಸ್ಥಿರತೆ ಹೆಚ್ಚಾಗಬಹುದು.
ಇದರಿಂದ ಮುಕ್ತಿ ಪಡುವುದು, ಆತ್ಮಸ್ಥೈರ್ಯವನ್ನು ಬಲಪಡಿಸುವುದು ಅಗತ್ಯ. ಹೀಗಾಗಿ ದಿನನಿತ್ಯ ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುವುದು ಉತ್ಕೃಷ್ಟ. ಶನಿದೇವರಿಗೆ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ಈ ಸಮಯದಲ್ಲಿ ಶಾಂತಿ ತರಲು ಸಹಾಯಕ. ಶನಿವಾರ ದೀಪ ಬೆಳಗಿಸುವುದು, ಎಳ್ಳೆಣ್ಣೆ ಬಳಸುವುದು ಶನಿಯ ದುರ್ಭಾವನೆ ನಿವಾರಣೆಗೆ ಉತ್ತಮ. ಹನುಮಾನ್ ಚಾಲಿಸಾ ಪಠಣ ವಿಶೇಷ ಶಕ್ತಿ ಮತ್ತು ಧೈರ್ಯವನ್ನು ತುಂಬುತ್ತದೆ. ಮಂಗಳವಾರ ಮತ್ತು ಶನಿವಾರ ಈ ಪಠಣವನ್ನು ಮಾಡುವುದು ಉತ್ತಮ. ದಿನವೂ ಸ್ವಲ್ಪ ಸಮಯ ನೆಮ್ಮದಿಯಾದ ಮನಸ್ಸಿನಿಂದ ತನ್ನ ನಡೆ ನುಡಿಗಳ ಬಗ್ಗೆ ಆತ್ಮಪರಿಶೀಲನೆ ಮಾಡುವುದು ಮನಸ್ಸಿಗೆ ಶಾಂತಿ ಮತ್ತು ಮನೋವಿಕಾಸವನ್ನು ನೀಡುತ್ತದೆ. ನಿತ್ಯ ಭಕ್ತಿಪೂರ್ವಕವಾಗಿ ಗುರುವಂದನೆ ಅಥವಾ ಶ್ರದ್ಧೆಯೊಂದಿಗೆ ದೇವತೆಗಳ ಆರಾಧನೆ ಮನಸ್ಸಿಗೆ ಶಕ್ತಿ ಮತ್ತು ಧೈರ್ಯ ನೀಡುತ್ತದೆ. ಅದೃಷ್ಟದ ಸಂಖ್ಯೆ: ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ 7, 3 ಮತ್ತು 1 ಸಂಖ್ಯೆಗಳು ಶುಭಕರವೆಂದು ಪರಿಗಣಿಸಲಾಗಿದೆ. 7 ಸಂಖ್ಯೆಯ ಧೈರ್ಯ, ಸಂಕಲ್ಪ ಮತ್ತು ಹೊಸ ಆರಂಭಗಳಿಗೆ ಸಹಾಯ ಮಾಡುತ್ತದೆ. 3 ಸಂಖ್ಯೆ ಸೃಜನಶೀಲತೆ, ಮನೋಬಲ ಮತ್ತು ಶ್ರದ್ಧೆಯನ್ನು ಹೆಚ್ಚಿಸುತ್ತದೆ. 1 ಸಂಖ್ಯೆ ಸ್ವತಂತ್ರತೆ, ನೇತೃತ್ವ ಮತ್ತು ಜ್ಞಾನದಲ್ಲಿ ಬೆಳವಣಿಗೆ ತರುತ್ತದೆ. ಈ ಸಂಖ್ಯೆಗಳನ್ನು ನಿಮ್ಮ ಯೋಜನೆಗಳು, ಅಂಕೆ ಲೆಕ್ಕಗಳಲ್ಲಿ ಅಥವಾ ದಿನದ ಯೋಜನೆಗಳಲ್ಲಿ ಬಳಸಿಕೊಳ್ಳುವುದು ಶುಭ. ಅದೃಷ್ಟದ ಬಣ್ಣಗಳು: ಈ ತಿಂಗಳಲ್ಲಿ ಧರಿಸುವುದು ಅಥವಾ ನಿಮ್ಮ ವಾತಾವರಣದಲ್ಲಿ ಬಳಸುವುದಕ್ಕೆ ಕೆಂಪು ಶಕ್ತಿ ಮತ್ತು ಜೋರನ್ನು ಒಡ್ಡುತ್ತದೆ. ಹಳದಿ ಶಾಂತಿ, ಸಂತೋಷ ಹಾಗೂ ಮನೋವೃದ್ಧಿಗೆ ಸಹಕಾರಿಯಾಗುತ್ತದೆ. ನಾರಂಗಿ ಉತ್ಸಾಹ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಇವು ಮನಸ್ಸಿಗೆ ಸಹಾಯಕ ಬಣ್ಣಗಳು. ಶುಭ ಸಮಯಗಳು: ಬೆಳಗ್ಗೆ 7 ರಿಂದ 9 ಗಂಟೆ, ಮಧ್ಯಾಹ್ನ 12 ರಿಂದ 2 ಗಂಟೆ, ಸಂಜೆ 6 ರಿಂದ 8 ಗಂಟೆ. ಈ ಸಮಯದಲ್ಲಿ ಯಾವುದೇ ಮಹತ್ವದ ಕಾರ್ಯ ಆರಂಭಿಸಿದರೆ ಯಶಸ್ಸು ಸಾಧಿಸಬಹುದು. ಶುಭ ದಿನಗಳು: ಜೂನ್ 3, 8, 13, 18, 23, 28. ಈ ದಿನಗಳಲ್ಲಿ ಧಾರ್ಮಿಕ ಕಾರ್ಯ, ವೃತ್ತಿಪರ ನಿರ್ಧಾರಗಳು ಹಾಗೂ ಹೊಸ ಯೋಜನೆಗಳ ಆರಂಭಕ್ಕೆ ಅನುಕೂಲಕರ. ಅಶುಭ ದಿನಗಳು: ಜೂನ್ 5, 10, 15, 20, 25, 30. ಈ ದಿನಗಳಲ್ಲಿ ಜಾಗರೂಕತೆ ಅಗತ್ಯ. ಹೊಸ ಕಾರ್ಯ ಆರಂಭಿಸದೇ ಇದ್ದರೆ ಉತ್ತಮ. ನೈಜ ಸಂಬಂಧಗಳಲ್ಲಿ ಜಾಗೃತರಾಗಿರಿ. ಈ ಮಾಹಿತಿಗಳನ್ನು ಗಮನದಲ್ಲಿ ಇಟ್ಟುಕೊಂಡರೆ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಯಶಸ್ಸು ಮತ್ತು ಸಮತೋಲನ ಹೆಚ್ಚಾಗುತ್ತದೆ. ಇನ್ನಷ್ಟು ವೀಕ್ಷಕರೇ, ಜೂನ್ 2025 ಮೇಷರಾಶಿಯವರ ಪಾಲಿಗೆ ಹೊಸ ಆರಂಭಗಳು, ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ, ಹಣಕಾಸಿನಲ್ಲಿ ಜಾಗರೂಕತೆ, ಆರೋಗ್ಯದ ಬಗ್ಗೆ ಗಮನ ಮತ್ತು ಕುಟುಂಬದಲ್ಲಿ ಸಂತೋಷವನ್ನು ಕಾಣುವ ಸಮಯ. ಸಮಯದ ಸದುಪಯೋಗ ಪಡಿಸಿಕೊಂಡು ಮುನ್ನಡೆದರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ ಜೂನ್ ತಿಂಗಳ ಮೇಷರಾಶಿಯವರ ತಿಂಗಳ ಭವಿಷ್ಯ ಎಂಬುದು ಇದೆ. ಎಲ್ರಿಗೂ ಸಹ ಈ ತಿಂಗಳು ಒಳ್ಳೆಯದಾಗಲಿ. ಸರ್ವೋ ಜನ ಸುಖಿನೋ ಭವತು.